ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ನಾಳೆ ಸೈತಾನ್ ಸಂಹಾರಕ್ಕೆ ಸಮರ ಸೈರನ್ನ ಸದ್ದು ಮೊಳಗೋದಕ್ಕಿದೆ. ರಾಜ್ಯದ 3 ಕಡೆ ಸೇರಿ ದೇಶದ 259 ಕಡೆ ಮಾಕ್ ಡ್ರಿಲ್ ನಡೆಯಲಿದ್ದು ಪಾಕ್ ವಿರುದ್ಧ ಯುದ್ಧಕ್ಕೆ ಕಾಲ ಸನ್ನಿಹಿತವಾಗ್ತಾ ಇದೆ. ಅತ್ತ ಅಮಿತ್ ಶಾ ಭದ್ರತಾ ಸಭೆ ನಡೆಸಿದ್ರೆ, ಇತ್ತ ಮೋದಿ ದೋವಲ್ ಮಿಲಿಟರಿ ಆಪರೇಷನ್ ಮೀಟಿಂಗ್ ಮಾಡಿದ್ದಾರೆ. ಭಾರತದ ರಿವರ್ಸ್ ಸ್ಟ್ರೋಕ್ಗೆ ಪಾಕಿಸ್ತಾನಕ್ಕೆ ಬೈಲ್ಸ್ ಆಗಿದೆ. ಪಾಕ್ ಸಂಸತ್ನಲ್ಲಿ ನೀರು ಬಂದಾಗಿದ್ದನ್ನ ಆಕ್ಟ್ ಆಫ್ ವಾರ್ ಅಂತ ಖಂಡನಾ ನಿರ್ಣಯ ಅಂಗೀಕರಿಸಿದೆ. ಆದರೆ ವಚನ ಭ್ರಷ್ಟತೆಗೆ ದಶಕಗಳಿಂದ ಕುದೀತಾ ಇದ್ದ ಬಲೂಚಿಗಳು ಸಿಡಿದೆದ್ದಿದ್ರೆ ಪಾಕ್ ಸೇನೆಯನ್ನ ತೆಹರಿಕ್ ಇ ತಾಲಿಬಾನ್ ಅಟ್ಟಾಡಿಸಿ ಹೊಡಿತಾ ಇದೆ. ವಿಶ್ವಸಂಸ್ಥೆಗೆ ಪಾಕಿಸ್ತಾನ ಕರವಸ್ತ್ರ ಮರೆತು ಬಂದಿತ್ತು. ಭದ್ರತಾ ಮಂಡಳಿ ಸಭೆಯಲ್ಲಿ ಛೀ ತೂ ಅಂತ ಉಗಿತಕ್ಕೆ ಮುಖವೆಲ್ಲ ಬಿಳುಚಿದೆ. ಅಣ್ವಸ್ತ್ರ ಬೆದರಿಕೆ ಹಾಕಿದ್ಯಾಕೆ ಅಂತ ಪ್ರಶ್ನೆ ಮಾಡಿ ಪ್ರಾದೇಶಿಕ ಅಸ್ಥಿರತೆಗೆ ನೀವೇ ಹೊಣೆ ಅಂತ ಕಟಕಟಿಯಲ್ಲಿ ನಿಲ್ಲಿಸಿದೆ. ಶರೀಫ್ಗೆ ಗುಟೇರಸ್ ಗುಟುರು ಹಾಕಿದರೆ ಭಾರತದ ಬೆನ್ನಿಗೆ ಅಮೆರಿಕ ನಿಂತಿದೆ. ಅಲ್ಲಿ ಯುದ್ಧಾಟ ನಡೀತಾ ಇದ್ರೆ ಇಲ್ಲಿ ಗಾಲಿಗಾರು ಒದ್ದಾಟ ಶುರುವಾಗಿದೆ. ಗಣಿ ಗಂಡಾಂತರ ಹೆಗಲೇರಿದ್ದು ಮತ್ತೊಮ್ಮೆ ಗಣಿದನಿ ಚಂಚಲಗೂಡ ಸೇರಿದ್ದಾರೆ. ಓಬಳಾಪುರಂ ಮೈನಿಂಗ್ ಕೇಸ್ನಲ್ಲಿ ರೆಡ್ಡಿ ಅಪರಾಧಿ ಅಂತ ಘೋಷಿಸಿದ ಕೋರ್ಟ್ 7 ವರ್ಷ ಶಿಕ್ಷೆ ವಿಧಿಸಿದೆ. ರೆಡ್ಡಿ ಶಾಸಕ ಸ್ಥಾನಕ್ಕೂ ಕುತ್ತು ತಂದಿದೆ. ಇದು ಮೇಲುಕೋಟೆ ಟೀಚರ್ನ ಪ್ರೇಮ ಕತೆ. ಜನವರಿಯಲ್ಲಿ ಹರಿದ ನೆತ್ತರು ಈಗ ರಕ್ತ ಚರಿತ್ರೆಗೆ ಮುನ್ನುಡಿ ಬರೆದಿದೆ. ಮಗಳ ಕೊಲೆಗೆ ತಂದೆ ಪ್ರತೀಕಾರ ತೀರಿಸಿದ್ದಾರೆ. ಆರೋಪಿ ನಿತೀಶ್ ನಿಶಾನೆ ತಪ್ಪಿ ಆತನ ತಂದೆ ಕೈಗೆ ಸಿಲುಕಿದ್ದಾರೆ. ಚಾಕುವಿನಿಂದ ಚುಚ್ಚಿ ಹತ್ಯೆಗೈದ ವೆಂಕಟೇಶ್ ಎಸ್ಕೇಪ್ ಆಗಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.